ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಾಮಸ್ಮರಣ ಸಂಧಿಯಲ್ಲಿ 6ನೇ ಪದ್ಯ. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖಮೋಪ ಪುರಾಣ ಕಥೆಗಳ ಪೇಳೆ ಕೇಳಿದರೇನು ದಿನ ದಿನದೇ. ಜ್ಞಾನ ಕರ್ಮೇಂದ್ರಿಯಗಳಿಂದೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆ ಎಂದರ್ಪಿಸದ ಮಾನವನು. ಹಿಂದಿನ ಪದ್ಯದಲ್ಲಿ ಹೇಳಿದರು, ಯಾರು ಸದ್ಭಕ್ತಿಯಿಂದ ಪರಮಾತ್ಮನ ಗುಣನಾಮ ರೂಪ ಸ್ಮರಣಗಳಲ್ಲಿ ಮಗ್ನರಾಗಿರ್ತಾರೆಯೋ ಅವರೇ ಸಂಸಾರ ಸಮುದ್ರವನ್ನು ನಿರಾಯಾಸದಿಂದ ಸದ್ಭಕ್ತಿ ತಾನೆ ಅಂತ ಹೇಳಿದರು. ಪರಮಾತ್ಮನಲ್ಲಿ ಸುಭಕ್ತಿ ಇರಬೇಕು. ಆವಾಗಲೇ ಸಂಸಾರ ಸಮುದ್ರದಿಂದ ದಾಟ್ತಾನೆ ಅಂತ ಹೇಳಿದರು. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಮಾನವನು ಯಾವ ಮನುಷ್ಯನು ತಾನು ತನ್ನ ಜ್ಞಾನ ಕರ್ಮೇಂದ್ರಗಳಿಂದ ಏನು ಮಾಡುವ ಕರ್ಮಗಳು, ಶ್ರವಣದಿಂದ ಕೇಳುವುದು, ಕಣ್ಣಿನಿಂದ ನೋಡುವುದು, ನಾಲಿಗೆಯಿಂದ ರಸ ಸ್ವೀಕರಿಸುವುದು, ತ್ವಗೇಂದ್ರದಿಂದ ಸುಖ ಸ್ಪರ್ಶಾದಿಗಳು, ಗ್ರಹಣೇಂದ್ರದಿಂದ ಮೂಸಿ ನೋಡುವುದು, ಇವು ಜ್ಞಾನೇಂದ್ರಿಯ ಕಾರ್ಯಗಳು. ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಈ 5 ಕರ್ಮೇಂದ್ರಗಳಿಂದ ಮಾಡುವ ಎಲ್ಲ ಕಾರ್ಯಗಳನ್ನು ತತ್ವೇಶ್ವರರಿಗೆ ಪ್ರೇರಿಸಿ ಬಿಂಬನಾದ ಪರಮಾತ್ಮ ಮಾಡಿಸಿದ ಅಂಥೇಳಿ ನೆನ್ಪಿಟ್ಕೋಬೇಕು. ಅದನ್ನು ಮರೆತು ಲಕ್ಷ್ಮೀ ನಿವಾಸನ ಪರಮಾತ್ಮ ಲಕ್ಷ್ಮೀ ದೇವರಿಗೆ ತನ್ನ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟಿರುವಂತಹ ಶ್ರೀಲಕ್ಷ್ಮಿಯಲ್ಲಿಯೇ ತಾನು ಶ್ರೀರೂಪದಿಂದ ನಿವಾಸಿಯಾದ ಪರಮಾತ್ಮನ ಪೂಜೆ ಎಂದು ತಿಳಿಯದೆ ಭಗವದ್ದತ್ತ ಧರ್ಮ ಕರ್ಮಗಳನ್ನು ಶ್ರೀ ಪೂಜಾ ಇವು ಎಂದು ಅರ್ಪಿಸುವುದಿಲ್ಲವೋ ಇಂತಹ ಮರ್ತ್ಯಲೋಕದ ಮನುಜ ಸ್ವಭಾವವುಳ್ಳವನು ಜ್ಞಾನವಿಲ್ಲದೆ ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ಡಂಬಾಚಾರದಿಂದ ಜಪಮಣೆಯನ್ನು ಹಿಡಿದು ಮಂತ್ರೋಚ್ಚಾರಣ ಮಾಡುತ್ತಾ ಮಂತ್ರಗಳನ್ನು ಜಪಿಸಿದರೂ ಏನು ಫಲ ಬರೋದಿಲ್ಲ ಅಂತ ಹೇಳ್ತಾರೆ. ಅನೇಕ ಕಂಚು ಹಿತ್ತಾಳೆ ಸಾಮಾನುಗಳನ್ನು ಹರಿಕೊಂಡು ದೇವತಾರ್ಚನೆ ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ವ್ಯಾಖ್ಯಾನ ಅಂದರೆ ಗ್ರಂಥಗಳ ಟೀಕೆ ಬರೆದರೂ ಏನು, ಮಹಾಭಾರತ ಮೊದಲಾದ 18 ಪುರಾಣ ಉಪಪುರಾಣ ಕಥೆಗಳು ಹೇಳಿದರೂ ಏನು ಫಲ ಕೊಡುವುದಿಲ್ಲ. ಮುಖ್ಯವಾಗಿ ಹರಿಸ್ಮರಣೆ ಪೂರ್ವಕ ಸಕಲ ಕ್ರಿಯೆಗಳನ್ನು ಮಾಡಿ ಪರಮಾತ್ಮನಿಗೆ ದಾಸ್ಯ ಭಾವದಿಂದ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಮಾಡಲಾಗುವ ಸಕಲ ವ್ಯಾಪಾರಗಳನ್ನು ಪರಮಾತ್ಮನ ಪೂಜೆ ಎಂದು ಸಮರ್ಪಿಸಿದರೆ ಮಾತ್ರ ಆ ಸತ್ಕರ್ಮಗಳು ಸಫಲವಾಗುತ್ತವೆ. ಇಲ್ಲದೇ ಇದ್ದರೆ ಯಾವ ಫಲವೂ ದೊರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಇದನ್ನು ಹೇಳಿದ್ದಾರೆ. ಪರಮಾತ್ಮನೇ ನಿನ್ನ ಮಂಗಲಮಯ ಗುಣರೂಪ ನಾಮಗಳನ್ನು ಶ್ರವಣ ಮಾಡುತ್ತಾ ಸಂಸ್ಮರಣೆ ಮಾಡುತ್ತಾ ಖಂಡವಾಗಿ ಧ್ಯಾನಿಸುತ್ತಾ ನಾನು ಸಕಲ ಸತ್ಕರ್ಮಗಳನ್ನು ಆಚರಿಸುವಾಗ ನಿನ್ನ ಚರಣ ಸರೋಜಯುಗದಲ್ಲಿ ಚಿತ್ತವನ್ನು ಸೇರಿಸಿದವನು ಅಂದರೆ ತದೇಕ ಮಗ್ನವಾದ ಮನಸ್ಸುಳ್ಳವನು ಸಂಸಾರದ ಸಿಲುಕುವುದಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಭಕ್ತಿಯಿಂದ ಸತ್ಕರ್ಮಗಳನ್ನು ಆಚರಿಸಬೇಕು, ಅದನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು. ಅದರಿಂದ ಪರಮಾತ್ಮನು ಪ್ರಸನ್ನನಾಗಿ ಫಲವನ್ನು ಕೊಡ್ತಾನೆ. ಹೇಗೆ ಸವಳ ಭೂಮಿಯಲ್ಲಿ ಬಿತ್ತಲ್ಪಟ್ಟ ಬೀಜದಂತೆ ಪರಮಾತ್ಮನಿಗೆ ಸಮರ್ಪಿತವಾಗದ ಕರ್ಮವು ವಿಫಲವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ರಹಸ್ಯದಲ್ಲಿ ಹೇಳಿದ್ದಾರೆ.
ಏನೇ ಕರ್ಮ ಮಾಡಿದರೂ ಪರಮಾತ್ಮ ನೀನೇ ತತ್ವೇಂದ್ರಿಯಗಳ ನಿಯಾಮಕನಾಗಿ ಆ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನೇ ಕರ್ಮಗಳನ್ನು ಮಾಡಿಸ್ತಾ ಇದೆಯಾ, ಅದು ನಿನಗೇ ಸಮರ್ಪಿತ ಅಂಥೇಳಿ ಪ್ರತಿ ಕ್ಷಣಕ್ಕೆ ಸ್ಮರಣೆ ಇರಬೇಕು. ದೇವಗಂಗೆಯುಳುಳ್ಳವಗೆ ದುರಿತಾವಳಿಗಳು ಉಂಟೆ ವಿಚಾರಿಸೆ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದೆ. ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೆ ಕರ್ತೃ ಎಂದರೆ ದಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಹಿಂದಿನ ಪದ್ಯದಲ್ಲಿ ಹೇಳಿದರು, ಸಕಲ ಕ್ರಿಯೆಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು, ಆ ಬುದ್ಧಿಯಿಂದಲೇ ಆ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದರು. ಆ ಸಕಲ ಕ್ರಿಯೆಗಳನ್ನು ಜೀವನು ನಾನೇ ಮಾಡಿದವನಲ್ಲ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮಾಡಿಸಿದಂತೆ ಮಾಡ್ತಾ ಇದ್ದೇನೆ, ನಾನು ಸರ್ವಥಾ ಕರ್ತೃವಲ್ಲ. ಇಂಥ ಜ್ಞಾನದಿಂದ ಕರ್ಮವನ್ನು ಆಚರಿಸಿದರೆ ಯಾವ ಭಯವೂ ಪಾಪ ಲೇಪವೂ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವಗಂಗೆಯುಳುಳ್ಳವಗೆ ನಿತ್ಯ ಸುಜ್ಞಾನದಿಂದ ಆಕಾಶಗಂಗಾ ದೇವನದಿಯಲ್ಲಿ ಸ್ನಾನ ಮಾಡುವವಗೆ ದುರಿತಾವಳಿಗಳು ಪಾಪರಾಶಿಗಳು ಉಂಟೇನೋ, ಉಂಟೋ ಹೇಗೆ ಅಂತ ವಿಚಾರಿಸಿ ನೋಡಿದರೆ, ಅಂದರೆ ಶಾಸ್ತ್ರಾರ್ಥ ವಿಚಾರಪೂರ್ವಕವಾಗಿ ತಿಳಿದರೆ ಪಾಪರಾಶಿಗಳ ಲೇಪವಿಲ್ಲ. ಪಾವುಗಳ ಭಯ ಉಂಟೆ, ಹಾವುಗಳ ಅಂಜಿಕೆ ಇಲ್ಲ. ವಿಹಗಾಧಿಪನ ಮಂದಿರದೆ, ವಿಹಗ ಅಂದರೆ ಪಕ್ಷಿಗಳಿಗೆ ಶ್ರೇಷ್ಠನಾಗಿರುವಂತಹ ಗರುಡದೇವರ ಮನೆಯಲ್ಲಿ ಹಾವುಗಳ ಅಂಜಿಕೆ ಇದೆಯೇನು? ಇಲ್ಲ. ಅದರಂತೆಯೇ ಜೀವಕರ್ತೃತ್ವವನ್ನು ಮರೆತು ನಾನು ಜೀವ, ನಾನೇ ಸಕಲ ಕರ್ಮಗಳನ್ನು ಮಾಡುತ್ತೇನೆ ಅನ್ನುವುದನ್ನು ಮರೆತು ಬಿಟ್ಟು ನಾನು ಸ್ವತಂತ್ರ ಕರ್ತ ಅಲ್ಲ, ಪರಮಾತ್ಮನೇ ಸ್ವತಂತ್ರ ಕರ್ತ ಅಂದು ತಿಳಿದು ಉತ್ತಮಳಾದ ಲಕ್ಷ್ಮೀದೇವಿ, ಅವರ ಲಕ್ಷ್ಮಿಗಿಂತಲೂ ಕನಿಷ್ಠರಾದ ಬ್ರಹ್ಮಾದಿ ದೇವತೆಗಳಿಗೆ ಈಶನಾದ ಪರಮಾತ್ಮನೇ ಕರ್ತ ಕಾರಯಿತ, ಸ್ವತಂತ್ರದಿಂದ ಸಕಲ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ತಿಳಿದುಕೊಂಡು ಯಾವ ಕರ್ಮ ಮಾಡಿದರು ಹರಿಸ್ಮರಣೆ ಪೂರ್ವಕ ಯಾವ ಪುಣ್ಯಕರ್ಮಗಳನ್ನು ಮಾಡಿದರು ಆಗ ಪಾಪಗಳು ಅಕಸ್ಮಾತ್ ಆಗಿದ್ದರೂ ಲೇಪ ಆಗೋದಿಲ್ಲ ಅಂತ ಹೇಳ್ತಾರೆ. ಕರ್ಮಬದ್ಧತೆ ನಿರ್ಗುಣ ಸಾತ್ವಿಕನಾದ ಜೀವನಲ್ಲ ಅಂತ ಹೇಳ್ತಾರೆ. ಸಾತ್ವಿಕ ಜೀವರು ಪಾಪಕೃತ್ಯಗಳನ್ನೇ ಮಾಡುವುದಿಲ್ಲ, ಕದಾಚಿತ್ ಮಾಡಿದರೂ ಹರಿಸ್ಮರಣೆ ಪೂರ್ವಕ ಮಾಡಿದ್ದರಿಂದ ಕರ್ಮಲೇಪ ಆಗೋದಿಲ್ಲ ಅಂತ ಹೇಳ್ತಾರೆ. ಸರ್ವ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸುವ ಮನುಷ್ಯನಿಗೆ ಕರ್ಮಲೇಪವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡುವ ಪಾಪ ಪುಣ್ಯಗಳಾನೆ ಮಾಡುವನೆಂಬುವ ಅಧಮ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃವೆಂದು ಸದಾನುರಾಗದಿ ನೆನೆಸುಕಿಸುವರೇ ನರೋತ್ತಮರು. ಏನು ಮಾಡುವ ಪಾಪ ಪುಣ್ಯಗಳಾನೆ ಮಾಡುವೆನೆಂಬನು ಅದನು. ಎಷ್ಟೆಷ್ಟು ಪಾಪಕರ್ಮಗಳೇ ಮಾಡಲಿ ಪುಣ್ಯಕರ್ಮಗಳೇ ಮಾಡಲಿ ನಾನೇ ಮಾಡುತ್ತೇನೆ, ನನಗೇ ಸ್ವಾತಂತ್ರ್ಯ ಉಂಟು, ಈಶ್ವರೋಹಂ ಅಹಂ ಭೋಗಿ, ನಾನೇ ಈಶ್ವರನೆಂಬ ಮಿಥ್ಯಾಜ್ಞಾನದಿಂದ ಎಲ್ಲ ಕ್ರಿಯೆಗಳನ್ನು ನಾನೇ ಮಾಡುವೆಂಬ ತಿಳುವಳಿಕೆಯುಳ್ಳವನು ತಾಮಸ ಸ್ವಭಾವವುಳ್ಳ ಮಾನವನು. ಅಲ್ಲಿ ಹೇಳ್ತಾರೆ, ಕಲ್ಯಾದಿ ದೈತ್ಯ ದಾನವ ರಾಕ್ಷಸ ಮರ್ತ್ಯಾಧಮರು ಅಂತ ಹೇಳಿ. ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು. ಹೀನ ಕರ್ಮಕ್ಕೆ ಪಾಪಕರ್ಮವನ್ನು ಮಾಡಲಿಕ್ಕೆ ಮಾತ್ರ ನಾನು ಸ್ವತಂತ್ರನು, ಪುಣ್ಯ ಕೆಲಸ ಮಾಡಿಸುವವನು ಪರಮಾತ್ಮ ಅಂತ ಇರುವರು ಸಮ್ಮಿಶ್ರಕರ್ತರು, ಜೀವ ಪರಮಾತ್ಮರು ಎಂದು ತಿಳಿಯುವವರು, ರಜೋಗುಣದ ಸ್ವಭಾವವುಳ್ಳವರು, ನಿತ್ಯ ಸಂಸಾರಿಗಳು, ಮಧ್ಯಮರು. ತಾಮಸ ಸತ್ವರ ನಡುವೆ ಇರುವವರು ಮಧ್ಯಮ ಅಂತ ಕಸ್ಕೊತಾರೆ.
ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತುವೆಂದು ಸದಾನುರಾಗದಿ ನೆಗೆದು ಸುಖಿಸುವರೇ ನರೋತ್ತಮರು. ದ್ವಂದ್ವಕ್ಕೆ ಪಾಪ ಪುಣ್ಯಕರ್ಮಗಳಿಗೆಲ್ಲ ಕರ್ತ ಕಾರಯಿತ ಪ್ರಭು ಮಾಡಿಸುವವನು ನನ್ನ ಬಿಂಬನಾಗಿರುವಂತಹ ಸ್ವಾಮಿಯಾಗಿರುವಂತಹ ಬಿಂಬನೇ ಶ್ರೀನಿವಾಸನೇ ಮುಖ್ಯ ಸ್ವತಂತ್ರ ಕರ್ತ. ನನ್ನಲ್ಲಿ ಲೇಷವಾದರೂ ಕರ್ತೃತ್ವ ಶಕ್ತಿ ಇಲ್ಲ ಅಂಥೇಳಿ ಸದ್ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಪರಮಾತ್ಮನೇ ಸರ್ವಕರ್ತ ಎಂದು ತಿಳಿದು ಆನಂದ ಪಡುವರೇ ಮನುಷ್ಯೋತ್ತಮರು ಅಂತ ಹೇಳ್ತಾ ಇದ್ದಾರೆ. ದ್ವಂದ್ವಕ್ಕೆ ಪರಮಾತ್ಮನೇ ಕರ್ತೃ ಎಂದರೆ ಪಾಪ ಪುಣ್ಯ ಎರಡೂ ಸರಿಯಾಧೀನ. ಜೀವನ ಯೋಗ್ಯತಾ ಕಾಲ ಕರ್ಮ ಸುಖ ದುಃಖ ಒಬ್ಬ ಪರಮಾತ್ಮನೇ ಮಾಡಿಸುತ್ತಾನಾದ್ದರಿಂದ ಇಂತಹ ಜ್ಞಾನ ದೃಢವಾಗುವುದೇ ಸಮೀಚೀನ ಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ. ಪರಮಾತ್ಮನೇ ಸಕಲ ಕರ್ಮಗಳಿಗೆ ಸ್ವತಂತ್ರ ಕರ್ತರು. ಅವನ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಚಲಿಸುವುದಿಲ್ಲ. ಅವನ ಪ್ರೇರಣೆಯಿಂದಲೇ ಅವನು ಮಾಡಿಸಿದಂತೆ ಮಾಡ್ತೇನೆ, ಸ್ವಲ್ಪವೂ ನಾನು ಸ್ವತಂತ್ರನಲ್ಲ ಎಂದು ಭಕ್ತಿಯಿಂದ ಪರಮಾತ್ಮನಲ್ಲಿ ಭಕ್ತಿಯಿಂದ ಕರ್ಮಗಳನ್ನ ಅರ್ಪಿಸುವನು ಉತ್ತಮ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಉಪಾಸನೆಗೈವರಿಳೆಯೊಳು ದೇವತೆಗಳಲ್ಲದಲೆ ನರರಲ್ಲಾವ ಬಗೆಯಿಂದಾದಲವರಚನೆಯು ಹರಿಪೂಜೆ ಕೇವಲ ಪ್ರತಿಮೆಗಳೆನಿಪರು ರಮಾ ವಿನೋದಿಗೆ ಇವರನುಗ್ರಹ ದೇವರಾನುಗ್ರಹವೆನಿಸುವುದು ಮುಕ್ತಿಯೋಗ್ಯರಿಗೆ. ಈ ಉಪಾಸನೆಗೈವರಿಳೆಯೊಳು ಸದಾಕಾಲ ದ್ವಂದ್ವ ಕರ್ಮಗಳಿಗೆ ಕರ್ತ ಪರಮಾತ್ಮನೇ ಎಂದು ಉಪಾಸನೆ ಸೇವೆ ಪೂಜೆ ಆರಾಧನೆ ಮಾಡುವವರು ಇಳೆಯೊಳು ಭೂಮಿಯಲ್ಲಿ ದೇವತೆಗಳಲ್ಲದಲೆ ನರರಲ್ಲ, ದೇವತಾ ಸ್ವಭಾವವುಳ್ಳ ಸ್ವಭಾವವುಳ್ಳ ದೇವತಾಭೃತ್ಯರು, ಸತ್ವಗುಣಶೀಲರು, ಮಾನುಷೋತ್ತಮರು, ಹೊರತಾಗಿ ನರರಲ್ಲ, ಸಾಮಾನ್ಯ ಮನುಷ್ಯರಲ್ಲ ಅಂತ ಹೇಳ್ತಾ ಇದ್ದಾರೆ. ಆವ ಬಗೆಯಿಂದಲಾದರೆ ಅವರರ್ಚನೆ ಭಾರಿ ಪೂಜೆ. ಇಂತಹ ಪರಿಶುದ್ಧ ಜ್ಞಾನವುಳ್ಳವರು ಸದಾ ಹರಿಸ್ಮರಣೆ ಪೂರ್ಣಕ ಪರಮಾತ್ಮನೇ ಸರ್ವಕರ್ತ ಕಾರಯಿತ ಅಂಥೇಳಿ ಪ್ರತಿಯೊಂದು ಕ್ರಿಯೆಯಲ್ಲಿ ಮರೆಯದೆ ಮಾಡುವ ಸುಜ್ಞಾನಿಗಳು ಪೂಜಾ ಮಾಡುವುದು ಹರಿಪೂಜೆ. ಇವರಂತರ್ಗತ ಪರಮಾತ್ಮನ ಪೂಜೆ ಎಂದು ತಿಳ್ಕೋಬೇಕು. ಇವರು ಕೇವಲ ಪ್ರತಿಮೆಗಳೇನಿಪರು. ಇವರೇ ಮುಖ್ಯವಾಗಿ ರಮಾ ವಿನೋದಿಯಾದ ಪರಮಾತ್ಮನಿಗೆ ಪ್ರತಿಮೆಗಳಾಗಿದ್ದಾರೆ. ಇವರ ಅನುಗ್ರಹವೇ, ಇಂತಹ ಸುಜ್ಞಾನಿಗಳ ಅನುಗ್ರಹವೇ, ಉಪದೇಶ ದಯವೇ ಶ್ರೇಷ್ಠವಾದ ಉತ್ತಮವಾದ ಉಪದೇಶ ಆಶೀರ್ವಾದ ಅನಿಸ್ಕೊಳ್ಳುತ್ತೆ. ಇದು ಯಾರಿಗೆಂದರೆ ಮುಕ್ತಿಯೋಗ್ಯರಿಗೆ. ಹರಿಸರ್ವೋತ್ತಮ ವಾಯುಜೀವೋತ್ತಮ ತಾರತಮ್ಯ ಪಂಚಭೇದ ಜ್ಞಾನವುಳ್ಳ ಮುಕ್ತಿಯೋಗ್ಯರಿಗೆ ಶ್ರೇಷ್ಠ ಅನುಗ್ರಹ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಉಪಾಸನೆಯನ್ನು ಕ್ರಿಯಾದ್ವೈತವನ್ನು ಅನುಷ್ಠಾನ ಮಾಡುವವರು ದೇವತೆಗಳು. ಇದನ್ನು ಈ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ತನುವೆ ನಾನೆಂಬುವನು ಸತಿಸುತ ಮನೆ ಧನಾದಿಗಳೆನ್ನದೆಂಬುವ ದ್ಯುನದಿ ಮೊದಲಾದುದಕಗಳೇ ಸತ್ತೀರ್ಥ ಎಂಬುವನು. ಅನಳಲೋಹಾದಿ ಪ್ರತೀಕಾರ್ಚನೆ ದೇವರ ಪೂಜೆ ಸುಜನರ ಮನುಜರೆಂಬಂದವನೆ ಗೋಖರ ನೆನೆಪ ಬುಧರಿಂದ. ತನುವೆ ನಾನೆಂಬುವನು, ಈ ಜಡ ಶರೀರವೇ ನಾನೇ ಜೀವ ಅಂತ ಅನ್ನುವನು. ಜೀವ ಜಡ ಭೇದ ಜ್ಞಾನವಿಲ್ಲದೆ ಈ ಸ್ಥೂಲ ಶರೀರವೇ ನಾನು, ಸತಿ ಸುತ ಮನೆ ಧನಾದಿಗಳ ಹೆಂಡರು ಹೆಂಡತಿ ಮಕ್ಕಳು ಬೇರೆ ಜೀವರು ಇರಲಾಗಿ ಜೀವರ ಭೇದ ತಿಳಿಯದೆ ಋಣಾನುಬಂಧದಿಂದ ಪರಮಾತ್ಮ ಕೊಟ್ಟ ದಾರ ಪುತ್ರರೆಂದು ತಿಳಿಯದೆ ವ್ಯಾಮೋಹದಿಂದ ನನ್ನ ಹೆಂಡರು ಮಕ್ಕಳೆಂದು ಕಾಲಕಾಲಕ್ಕೆ ವಿಷಯ ಲಾಲಸೆಯಿಂದ ಇವರೆಲ್ಲರೂ ನನ್ನವರೇ ಎಂಬುವನು. ಮತ್ತು ಮನೆ ಧನಾದಿಗಳು, ಮನೆ ಜಡ, ದ್ರವ್ಯವು ಜಡ ವಸ್ತುಗಳು ತನ್ನಿಂದ ಬೇರೆ ಎಂದು ತಿಳಿಯದೆ ಎಲ್ಲ ವಸ್ತುಗಳು ನನ್ನದೇ ಎಂಬುವನು. ಹುಟ್ಟಿದ ಕಾಲ ಸಂಗಡ ಬರುವುದಿಲ್ಲ, ಸಾಯುವಾಗ ಸಂಗಡ ಈ ಜಡದೇಹ ದಾರಾಪುತ್ರರು ಮನೆ ಧನಗಳು ಯಾವುದು ಬರುವುದಿಲ್ಲ.
ಅಜ್ಞಾನದಿಂದ ಇಂಥ ವ್ಯಾಮೋಹ ಮತ್ತು ದ್ಯುನದಿ, ಆಕಾಶ ನದಿ, ಗಂಗೆ ಮೊದಲಾದ ನದಿಗಳ ಉದಕಗಳೇ ಸತ್ತೀರ್ಥ, ನದಿಗಳ ಜಡವಾದ ನೀರೇ ಸತ್ತೀರ್ಥ, ಉತ್ತಮವಾದ ತೀರ್ಥ ಎಂದು ತಿಳಿದವನು. ಅಲ್ಲಿ ಉದಕಗಳಿಗೆ ಅಭಿಮಾನಿಯಾದ ದ್ರವರೂಪಾಭಿಮಾನಿ ದೇವತೆ ಸತ್ತೀರ್ಥಾಭಿಮಾನಿ, ತದಂತಸ್ಥ ಪರಮಾತ್ಮನ ರೂಪ ತಿಳಿಯದವ ಅನಳ ಲೋಹಾದಿ ಪ್ರತೀಕಾರ್ಚನೆ ದೇವರ ಪೂಜೆ. ಅನಳ ಕಣ್ಣಿಗೆ ಕಾಣುವ ಸ್ಥೂಲ ಕೆಂಡವೇ. ಆ ಕೆಂಡದಲ್ಲಿ ತೇಜೋರೂಪದಿಂದ ಅಗ್ನಿ ದೇವತೆ ಅಂತರ್ಗತನಾಗಿ ಭಾರತೀಯರಮಣ ಮುಖ್ಯ ಪ್ರಾಣಾಂತರಾಗಿ ಪರಶುರಾಮ ರೂಪದಿಂದ ಪರಮಾತ್ಮ ಇದ್ದಾನೆ ಎಂದು ತಿಳಿಯದೆ ಲೋಹಾದಿ ಪ್ರತೀಕ ಪಂಚಲೋಹಾದಿ ತಾಮ್ರ, ಹಿತ್ತಾಳೆ, ಬೆಳ್ಳಿ, ಬಂಗಾರಗಳ ಶಿಲಾದಿ ವಿಗ್ರಹಗಳ ಈ ಜಡ ಪ್ರತಿಮೆಗಳೇ ದೇವರು ಅಂತ ತಿಳ್ಕೊಳ್ಳೋನು. ಆ ಪ್ರತಿಮಾಂತಸ್ಥ ಗೋಳಕ ಚಿಂತನ, ತದಂತಸ್ಥ ವಾಯು, ಮಹಾಲಕ್ಷ್ಮಿ ಹರಿಯ ವ್ಯಾಪ್ತತೆಯನ್ನು ತಿಳಿಯದೆ ಕೇವಲ ಜಡ ಪ್ರತಿಮೆಗಳ ಪೂಜೆ ದೇವರ ಪೂಜೆ ಎಂದು ತಿಳಿಯವನು. ಸುಜನರೇ, ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಸುಜ್ಞಾನಿಗಳಿಗೆ ಮನುಜರಹುದೆಂಬುವನು, ಅಜ್ಞಾನಿಗಳಾದ ಮಾನವರು ಅಂತ ತಿಳಿಯುವವನು. ಬುಧರಿಂದ ಗೋಖರ ನೆನಪನು, ಜ್ಞಾನಿಗಳಿಂದ ಇವನು ನೀಚ ಪ್ರಾಣಿಗಳಲ್ಲಿ ಗೋಖರ ಅಂದರೆ ಕತ್ತೆ. ಹೀಗೆ ಚತುಷ್ಪಾದ ಪಶು, ಹಿಂಸಾತ್ಮಕ ಮೃಗ ಯಾವಾಗಲೂ ಮನುಷ್ಯರ ಎಲಬೋಗುವ ಅಸ್ತಿತ್ವಗಳನ್ನು ತಿಂದು ಉಪಚಯಿಸುವುದು. ಗೋಖರ, ಕತ್ತೆ, ಗೋರಕ, ನೀಚ ಪ್ರಾಣಿ ಎಂದು ನಿಂದ್ಯನು ಎಂದು ಜ್ಞಾನಿಗಳು ಅನ್ನುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಬಂದಿದೆ, ದೇಹವೇ ನಾನು ಜೀವ, ದೈಹಿಕ ವಿಷಯಗಳೇ ಧರ್ಮಗಳೇ ಜೀವನ ಧರ್ಮಗಳು, ನದಿ ನೀರೇ ತೀರ್ಥ, ಕಲ್ಲು ಮಣ್ಣಿನ ಬೊಂಬೆಗಳೇ ದೇವರು, ಈ ಬೊಂಬೆಗಳ ಪೂಜೆಯೇ ದೇವರ ಪೂಜೆ. ಹೀಗೆ ಭಾವಿಸಿ ದೇಹಾತಿರಿಕ್ತ ಜೀವ ಅವನ ಧರ್ಮಗಳನ್ನು, ನದಿ, ಪ್ರತಿಮೆ ಮುಂತಾದಗಳಲ್ಲಿರುವ ಪರಮಾತ್ಮನ ಸನ್ನಿಧಾನ ವಿಶೇಷವನ್ನು ತಿಳಿಯದವನು ಕತ್ತೆ ಅಂತ ಅನ್ಸ್ಕೊಂಡು, ಗೌಖರ ಅಂತಂದರೆ ಕತ್ತೆ ಅಂತ ಹೇಳಿಸ್ಕೊಳ್ತಾನೆ. ಪ್ರತಿಯೊಂದು ವಸ್ತುವಿನಲ್ಲಿ ಪರಮಾತ್ಮ ತಾನು ಅದಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದಾನೆ, ಅವನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಪ್ರತಿಯೊಂದರಲ್ಲಿ ಆ ಪರಮಾತ್ಮನ ಸ್ಮರಣೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಪುಣ್ಯ ಬರುತ್ತೆ. ಅನಳ ಸೋಮಾರ್ಕೇಂದು ತಾರಾವನಿ ಸ್ವರೂಪಾಗ ಸುರಾಪಗ ಮುಖ್ಯ ತೀರ್ಥಗಳ ಅನಿಲ ಗಗನಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪ ಸುರರು ವಿಪಶ್ಚಿತರ ಸನ್ಮನದಿ ಭಜಿಸದೆ ಇಪ್ಪರನ ಪಾವನವ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಅನಳ ತೇಜೋಭಿಮಾನಿ ಅಗ್ನಿ, ಸೋಮ ಉಮಾಸಹಿತನಾದ ಸೋಮ, ರುದ್ರ ಅಹಂಕಾರ ತತ್ವಾಭಿಮಾನಿ ರುದ್ರದೇವರು, ಅರ್ಕ ಚಕ್ಷುರಾಭಿಮಾನಿ ಸೂರ್ಯ, ಇಂದ್ರ ಶ್ರೋತ್ರಾಭಿಮಾನಿ ಚಂದ್ರ, ತಾರ ನಕ್ಷತ್ರಾಭಿಮಾನಿ 27 ಜನ ದೇವತೆಗಳು, ಅವನಿ ಧರಣಿ ಶನೈಶ್ವರರು, ಸೌಮ್ಯ ಬುಧಾದಿ ನವಗ್ರಹ ದೇವತೆಗಳು, ಸುರಾಪಗ ಸುರದೇವತೆಗಳು, ಆಪಗ ನದಿ ತೀರ್ಥ ದೇವಗಂಗಾದಿ ವರುಣಾಭಿಮಾನಿಗಳು, ಮನಾದಿ ಮನಸೆ ಮೊದಲಾದ ತತ್ವಗಳಿಗೆ ನಿಯಾಮಕರಾದ ಇಂದ್ರಕಾಮಾದ್ಯರು, ಇವರೆಲ್ಲ ಇಂದ್ರಿಯಾಭಿಮಾನಿಗಳೆನಿಪ ಸುರರು ದೇವತೆಗಳೆನಿಸ್ಕೊಳ್ತಾರೆ. ಈ ಎಲ್ಲ ದೇವತೆಗಳು ತಮ್ಮ ಪೂಜಾ ಮಾಡಿದರೂ ಪೂಜಾ ಮಾಡುವವರನ್ನು ಪಾವನರ ಮಾಡರು, ಪವಿತ್ರರನ್ನಾಗಿ ಮಾಡುವುದಿಲ್ಲ. ಏಕೆಂದರೆ ವಿಪಶ್ಚಿತರ ಸನ್ಮನದಿ ಭಜಿಸದೇ ಇಪ್ಪರನು, ಸಮಸ್ತ ಕ್ರಿಯಾದ್ವೈವತ ಸಮರ್ಪಿಸುವ ಸುಜ್ಞಾನಿಗಳ ಪೂಜಾ ಮಾಡದಿದ್ದವರನ್ನು ಪವಿತ್ರರನ್ನಾಗಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ತನಗಿಂತ ಉತ್ತಮರಾದ ಜ್ಞಾನಿಗಳ ಪರಂಪರಾ ಪೂಜೆ ಮಾಡಿದರೆ ತತ್ವೇಶರು ಸಂತೋಷಪಡ್ತಾರೆ. ತನ್ನಿಂದೊಂದೆರಡು ಜ್ಞಾನ ಗುಣಾಧಿಕರಾದ ಅಂಥೇಳಿ ಗುರುದ್ವಾರವೇ ಮುಖ್ಯವೆಂದು ಇಲ್ಲಿ ಹೇಳ್ತಾ ಇದ್ದಾರೆ. ತೇಜೋಮಯ ತತ್ವ, ಇದರಲ್ಲಿ ಅಗ್ನಿ, ಸೌಮ್ಯ, ಬುಧ, ಸೂರ್ಯ, ಚಂದ್ರ, ನಕ್ಷತ್ರ ಇವು ಮೊದಲಾದ ಅಭಿಮಾನಿಗಳು. ಅವನಿ ಅಂದರೆ ಪೃಥ್ವಿ ತತ್ವ, ಧರಣಿ ಶನೇಶ್ವರ ಮೊದಲಾದವರು.
ಅಪ್ತತ್ವ ಭಾಗೀರಥಿ ವರುಣಾದಿಗಳು, ಅನಿಲ ತತ್ವ ಕೋಣವಾಯು ಮೊದಲಾದವರು, ಗಗನಂದ್ರ ಆಕಾಶ ತತ್ವ ಗಣಪತಿಯ ಮೊದಲಾದವರು, ಉಳಿದ 19 ತತ್ವ ಮನಾದಿ ಇಂದ್ರಿಯಗಳ ತತ್ವಾಭಿಮಾನಿಗಳು. ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾರೆ. ಅಗ್ನಿ ಸೂರ್ಯಾದಿಗಳೇ ನಿಯಾಮಕನಾಗಿರುವ ಪರಮಾತ್ಮನನ್ನು ಬೇರೆ ಎಂದು ಭಾವಿಸದೆ ಆಜ್ಞಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ತೀರ್ಥಗಳ ಸನ್ನಿಧಾನದಲ್ಲಿಯೂ ಆ ತೀರ್ಥಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೋಬೇಕು. ಪ್ರತಿ ಕ್ಷಣಕ್ಕೆ ಅದಕ್ಕೆ ಹೇಳಿದ್ರೆ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಇರಬೇಕು. ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದೆಪ್ಪುದೆ ಪುಂಡರೀಕದಳಾಯತಾಕ್ಷಣ ವಿಬಲ ಪದ ಪದ್ಮ ಬಂಡುಣಿಗಳೆಂದೆನಿಪ ಭಕ್ತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆಡೊಹಿದ ನರನ ಪಾವನ ಮಾಳ್ಪರಾಕ್ಷಣದೇ. ಹೇಗೆ ಕೆಂಡವು ಅಗ್ನಿಯನ್ನು ಕಾಣದೆ ನೋಡದೆ ಅಕಸ್ಮಾತ್ತಾಗಿ ಕೆಳಗೆ ಬಿದ್ದ ಕೆಂಡವನ್ನು ಕೈ ತಗಲಿದರೆ ಅಥವಾ ಕಾಲಿಗೆ ಹತ್ತಿದರೆ ಅದು ಆ ಕೆಂಡವು ಸುಡದೆ ಬಿಡ್ತದೇನೋ? ಕಣ್ಣು ಮುಟ್ಟಿದರೂ ಕೆಂಡವು ಸುಡುತ್ತೆ. ಪರಮಾತ್ಮನಿಗೆ ಧೂಪಾರತಿ ಮಾಡುವ ಕಾಲಕ್ಕೆ ಕೆಂಡ ಕಾಣಿಸಿದ್ದು ಮುಟ್ಟಿದರೂ ಸರಿ ಸುಡುವುದು ನಿಜ. ಹೇಗೋ ಹಾಗೆ ಅಗ್ನಿ ಸದೃಶರಾದ ಪವಿತ್ರರಾದ ಪುಂಡರಿ ದಳಾಯತಾಕ್ಷಣ ಕಮಲದಂತೆ ನೇತ್ರವುಳ್ಳ ಪರಮಾತ್ಮನ ವಿಮಲ ಪದ ಪದ್ಮ ಬಂಡುಣಿಗಳೆಂದೆನೆಪ ಭಕ್ತರ ಪರಮಾತ್ಮನ ಪಾದ ಕಮಲ ಸುಗಂಧವನ್ನು ಮಕರಂದವನ್ನು ಆಸ್ವಾದನ ಮಾಡುವ ಬಂಡುಣಿ ಅಂದರೆ ಷಟ್ಪದ ಭ್ರಮರಗಳೆಂಬ ಭಕ್ತರ ಹಿಂಡು ನೋಡಿದ ಮಾತ್ರ ಸಮೂಹನ ನೋಡಿದ ತಕ್ಷಣವೇ ಮತ್ತು ತನು ದಿಂಡುಗೆಡೊಹಿದ ನರನ ದೇಹದಿಂದ ಸಾಷ್ಟಾಂಗ ಮಾಡಿ ನಮಸ್ಕಾರ ಮಾಡಿದ ನರರನ್ನು ಮನುಷ್ಯರಾದ ಮುಕ್ತಿಯೋಗ್ಯ ಜೀವರನ್ನು ಪಾವನ ಪವಿತ್ರ ಮಾಡುವರು. ಆ ಜ್ಞಾನಿಗಳೇ ನಮಸ್ಕರಿಸಿ ಉಪದೇಶ ತೆಗೆದುಕೊಂಡ್ರಂತೂ ಪಾಪ ಭಸ್ಮವಾಗುವುದಲ್ಲದೆ ಜ್ಞಾನವು ಹುಟ್ಟುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನಿಗಳ ಸಂಘ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ತಾರೆ. ಜ್ಞಾನಿಗಳು ದರ್ಶನದಿಂದಲೇ ಶಾಸ್ತ್ರವನ್ನು ಉಪದೇಶಿ ಅದರ ಮುಖಾಂತರವಾಗಿ ಸಜ್ಜನರು ಸಾಧುಗಳನ್ನು ಪವಿತ್ರೀಕರಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಮುಹೂರ್ತ ಸೇವಾ ಮಾತ್ರದಿಂದ ಪವಿತ್ರರಾಗ್ತಾರೆ. ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಕುಮಾನವರ ಕೋಡಾಡದಿರು ಲೌಕಿಕಕ್ಕೆ ಮರುಳಾಗೆ ವೈನತೇಯಾಂಸಗನ ಸರ್ವಸ್ಥಾನದಲ್ಲಿ ತನ್ನಾಮರೂಪವ ಧೇನಿಸುತ ಸಂಚರಿಸು ಇತರ ಆಲೋಚನೆಯ ಬಿಟ್ಟು. ಈ ನಿಮಿತ್ತ ಹಿಂದಿನ ಪದ್ಯದಲ್ಲಿ ಹೇಳಿದ ಕಾರಣಗಳಿಂದ ಜ್ಞಾನಿಗಳು ತೇಜೋಮಯರು ಜ್ಞಾನೋಪದೇಶ ಮಾಡಿ ತೃಣಾಖ್ಯ ಪಾಪ ದಹಿಸಿ ಹರಿಸರ್ವೋತ್ತಮನೆಂಬ ದಾರ್ಢ್ಯವಾದ ಜ್ಞಾನವನ್ನು ಹುಟ್ಟಿಸ್ತಾರೆ. ಕಾರಣ ಪುನಃ ಪುನಃ ಮತ್ತೆ ಮತ್ತೆ ಸುಜ್ಞಾನಿಗಳ ಸಹವಾಸವನ್ನು ಮಾಡು, ಸಮೀಚೀನವಾದ ಅಪರೋಕ್ಷ ಜ್ಞಾನಿಗಳ ಸಹವಾಸವನ್ನು ಮಾಡು, ಅವರ ಸೇವೆಯನ್ನು ಮಾಡು. ಸಜ್ಜನರಾದ ಜ್ಞಾನಿಗಳು ದೊರಕುವುದು ಹೇಗೆಂಬ ಶಂಕೆ ಬೇಡ. ಪರಮಾತ್ಮನು ನಿನ್ನ ಸಾಧನ ಕಾಲಕ್ಕನುಗುಣವಾಗಿ ಅಂತಹ ಜ್ಞಾನಿಗಳ ಸಂಘ ಅನಾಯಾಸವಾಗಿ ದೊರಕಿಸಿಕೊಡ್ತಾನೆ. ಅಂತಹ ಸುಜ್ಞಾನಿಗಳ ಪಾದಕ್ಕೆ ಎರಗು, ಲೌಕಿಕಕ್ಕೆ ಮರಳಾಗಿ ಕುಮಾನವರ ಕೂಡಾಡದಿರು ಅಂತ ಹೇಳ್ತಾ ಇದ್ದಾರೆ. ದುಷ್ಟ ಜನರನ್ನು ಸಂಘ ಮಾಡಬೇಡ, ಅವ್ರ ಜೊತೆಗಿರಬೇಡ.
ಇಂತಹ ಡಂಬಾಚಾರಿಗಳು ಮರುಳಾಗದೆ ಮನಸೋಲಬೇಡ ಅಂತ ಹೇಳ್ತಾರೆ. ಈ ಸುಜ್ಞಾನಿಗಳ ಸಹವಾಸದಿಂದ ವೈನತೆಯಾಂಸಗನ ವಿನುತಾದೇವಿಯ ಪುತ್ರರಾದ ಗರುಡದೇವರ ಹೆಗಲಿನಲ್ಲಿ ವಿರಾಜಿಪನಾದ ಪರಮಾತ್ಮನ ಶ್ರೀಕೃಷ್ಣನ ಸರ್ವಸ್ಥಾನದಲ್ಲಿ ಸಕಲ ಜೀವ ಜಡರಲ್ಲಿ ಸರ್ವತ್ರ ಬ್ರಹ್ಮಾಂಡದಲ್ಲಿ ಬಹಿರ್ಬ್ರಹ್ಮಾಂಡದಲ್ಲಿ ತನ್ನಾಮರೂಪವ ಆಯಾ ನಾಮರೂಪಗಳನ್ನು ಧ್ಯಾನಿಸುತ್ತಾ ಧ್ಯಾನ ಮಾಡುತ್ತಾ ಚಿಂತಿಸುತ್ತಾ ಇತರ ಆಲೋಚನೆಯ ಬಿಟ್ಟು ಸಂಚರಿಸು. ಪರಮಾತ್ಮನ ತನ್ನಾಮರೂಪ ಗುಣ ಹೊಗಳಿ ಹಿಗ್ಗುತ್ತಾ ಇತರ ವಿಷಯಗಳನ್ನು ಮನಸ್ಸಿಗೆ ತೆರೆದುಕೊಳ್ಳದೆ ಸಕಲ ವ್ಯಾಪಾರಗಳನ್ನು ಮಾಡು ಅಂತ ಹೇಳ್ತಾರೆ. ಹೀಗೆ ಸುಜ್ಞಾನಿಗಳ ಸಹವಾಸ ಮಾಡಿದರೆ ಭಗವಂತನ ನೆನಪು ಕಾಲಕಾಲದಲ್ಲಿ ಬರುತ್ತೆ. ತತ್ತನಾಮ ಸ್ಮರಿಸಲು ಯೋಗ್ಯ ಅಧಿಕಾರಿಯಾಗುವನೆಂದು ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಸತ್ಸಂಗವು ಇಂತಹ ಉಪದೇಶಗಳಿಂದ ಮಹೋಪಕಾರಕವಾಗಿದೆ. ಸಜ್ಜನರ ಸಂಘವಾಗಲು ಅವರಲ್ಲಿ ನಡೆಯುತ್ತಿರುವ ಪ್ರವಚನ ಮುಂತಾದವುಗಳಿಂದ ಸಜ್ಜನರ ಕರಣಗಳಿಗೆ ರಸಾಯನ ತೃಪ್ತಿ ಕೊಡುವ ಅಮೃತ ಸದೃಶ ರಸಭರಿತವಾದ ಪರಮಾತ್ಮನ ಮಹಿಮೆಗಳ ಅದ್ಭುತ ಶಕ್ತಿಗಳ ವರ್ಣನಾತ್ಮಕ ಕಥೆ ಸಿಕ್ಕತ್ತೆ. ಅದನ್ನು ಸೇವಿಸುವುದರಿಂದ ಮೋಕ್ಷ ಮಾರ್ಗದಲ್ಲಿ ಪರಮಾತ್ಮನ ವಿಷಯದಲ್ಲಿ ಶ್ರದ್ಧಾಭರಿತವಾದ ಭಕ್ತಿ ಕ್ರಮವಾಗಿ ಬೆಳೆಯುತ್ತೆ. ಸಂಸಾರ ಚಕ್ರ ತಿರುಗುತ್ತಿರೋ ಜನರಿಗೆ ಸತ್ಸಂಗ ಒಂದೇ ಐಹಿಕಾಶ್ಮಿತ ಉಭಯ ಫಲದಾಯಕವಾಗಿದೆ, ಮತ್ತೆ ಬೇರಾವುದೂ ಇಲ್ಲ. ಸಜ್ಜನರಲ್ಲಿಯೇ ಪರಮಾತ್ಮನ ಮಹಾಮಹಿಮೋಪೇತವಾದ ಕಥಾ ವ್ಯಾಪಾರಗಳು ನಡೀತಾ ಇರುತ್ತವೆ. ಸಜ್ಜನರ ಸಂಘ ಆದಾಗ ಪರಮಾತ್ಮನೂ ಪ್ರಸನ್ನಾಗ್ತಾನೆ. ಅತಿ ನಿಂದಿತವಾದ ಕೀಟಕ ಮುಂತಾದ ದೇಶಗಳು ಸಹ ಸತ್ಸಂಗತಿಯಾಗುತ್ತಿದ್ದರೆ ಅವು ಅತ್ಯಂತ ಪವಿತ್ರವನಿಸುತ್ತವೆ. ಯಾವಾಗ ಸಜ್ಜನರ ಸಹವಾಸವಾಗುತ್ತದೆಯೋ ಅದೇ ಕಾಲವೇ ಪವಿತ್ರತಮ ಅಂತ ಅನಿಸ್ಕೊಳತ್ತೆ. ಇದೇ ರೀತಿಯ ಭಾಗವತದಲ್ಲಿಯೂ ಕಪಿಲ ಗೀತಾದಲ್ಲಿಯೂ ವಿಷ್ಣು ರಹಸ್ಯ ಎಲ್ಲ ಕಡೆಗೆ ಹೇಳಿ ಸತ್ಸಂಗವೇ ರೂಪವೇ ಪರಮ ಸಾಧನ ಅಂತ ಹೇಳಿ ಸಜ್ಜನರ ಸಂಘ ಮಾಡಬೇಕು, ಆಗಲೇ ಸಾಧನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳೆ ನೋಡೋಣಂತೆ. ಒತ್ತಿವ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.